ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇನ್ನು ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಪ್ರತಿನಿತ್ಯ ನಮಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿ, ಮಾರ್ಗದರ್ಶನ, ಸರಳವಾಗಿರುವಂಥ ಮಂತ್ರಗಳಾಗಿರ್ಬೋದು, ರೆಮಿಡೀಸ್ ಮುಖಾಂತರ ನೀವು ಹೇಗೆ ಪರಿಹಾರ ಮಾಡ್ಕೊಳ್ಬೋದು, ಪ್ರತಿಯೊಂದು ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಇವತ್ತಿನ ಪ್ರಶ್ನೆ ಏನು ಅಂತಂದ್ರೆ, ಎಲ್ಲೋ ಒಂದು ಕಡೆ ತುಂಬಾ ಜನಕ್ಕೆ ಈ ಸಮಸ್ಯೆ ಆಗ್ತಾ ಇರುತ್ತೆ. ಮನೆಯಲ್ಲಿ ನೆಮ್ಮದಿ ಅನ್ನುವಂಥದ್ದು ಇರೋದಿಲ್ಲ, ಮನೆಗೆ ಹೋಗೋಕೆ ಬೇಜಾರು ಅಂತ ಆಚೆ ಕಡೆನೇ ಸಮಯ ಕಳೀತಾ ಇರ್ತಾರೆ. ಅಥವಾ ಕೆಲಸದ ಜಾಗಕ್ಕೆ ಹೋದ್ರೆ ಅಲ್ಲಿ ಕೂಡ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್, ನೆಮ್ಮದಿ ಅನ್ನುವಂಥದ್ದು ಇರೋದಿಲ್ಲ ಕೆಲಸ ಮಾಡುವಂಥ ಕ್ಷೇತ್ರದಲ್ಲಿ. ಈ ಮನೆ ಅಥವಾ ಆಫೀಸು, ಫ್ಯಾಕ್ಟ್ರಿ, ಇಲ್ಲಿ ನೆಮ್ಮದಿ ಇಲ್ಲದೆ ಇರೋದಕ್ಕೆ ಕಾರಣಗಳು ಏನಿರ್ಬೋದು? ಹೇಗೆ ನಾವು ಅದನ್ನ ಹೋಗಬೇಕು ಅನ್ನೋ ಥರ ಖುಷಿ ಪಡಿಸ್ಕೊಂಡು ಹೋಗೋ ಥರ ನಾವು ಹೇಗೆ ಕನ್ವರ್ಟ್ ಮಾಡ್ಕೊಳ್ಬೇಕು, ಅದನ್ನು ಖುಷಿಯಾಗಿ ಹೋಗೋ ಥರ? ಇದಕ್ಕೇನಾದರೂ ಒಂದು ರೆಮಿಡಿ ತಿಳಿಸ್ಬಹುದಾ ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೆಮ್ಮದಿಗೆ ಭಂಗವಾಗಿದೆ. ನೆಮ್ಮದಿನ ಆವಾಗ ನೀವು ಖರೀದಿ ಮಾಡಬೇಕು. ಹೇಗೆ ಖರೀದಿ ಮಾಡೋದು? ಒಟ್ಟಾರೆ ಇದು ಕೆಲವರಿಗೆ ಎಲ್ರಿಗೂ ತಾಪತ್ರ ಇರುತ್ತೆ. ಇದು ಒಂದು ಸಲ ಮನೆಯಲ್ಲಿ ಕೆಲವೊಬ್ಬರಿಗೆ ಮನೆಯಲ್ಲಿ ನೆಮ್ಮದಿ ಇರಲ್ಲ, ಕಿರಿಕಿರಿ ಇರುತ್ತೆ ಮನೆಯಲ್ಲಿ. ಎಲ್ಲೋ ಯಾವುದೋ ಒಂದು ಜಂಜಾಟ, ಗಂಡನಿಂದ ಹೆಂಡತಿಗೋ, ಹೆಂಡತಿಯಿಂದ ಗಂಡನಿಗೋ, ಒಟ್ಟಾರೆ ಜಗಳದಲ್ಲಿ ನೆಮ್ಮದಿ ಕಳ್ಕೊಳ್ತಾರೆ. ಅಥವಾ ಅವ್ರು ಜಾಬ್ ಮಾಡೋ ಜಾಗದಲ್ಲಿ ಅಲ್ಲಿ ಬಾಸಿಂದ ಕಿರುಕುಳ, ನೆಮ್ಮದಿಗೆ ಭಂಗ. ಪಾಪ ಕೆಲಸ ಮಾಡೋಕ್ಕಾಗೋದು, ಒತ್ತಡವೋ ಇನ್ನೊಂದು ಏನೋ ಬೇಜಾರು, ಅದು ಆ ಕೆಲಸ ಗೊತ್ತಿಲ್ಲದೆ ಸೇರ್ಕೊಂಡ್ಬಿಟ್ಟಿರ್ತಾರೆ. ಮತ್ತೊಂದು ಇನ್ನೊಂದು ಪ್ರೆಷರ್ ಕೂಡ, ಏನೋ ತುಂಬ ಪ್ರೆಷರ್ ಇದ್ದು ಅವರಿಗೆ ನೋವಾಗಿ ಅಲ್ಲಿ ನೆಮ್ಮದಿ ಇರಲ್ಲ. ಅಥವಾ ಇಲ್ಲಿರುತ್ತೆ ಅಲ್ಲಿರಲ್ಲ, ಅಲ್ಲಿರುತ್ತೆ ಇಲ್ಲಿರಲ್ಲ. ಕೆಲವೊಬ್ಬರಿಗೆ ಎರಡು ಕಡೆ ಇರಲ್ಲ. ಹೌದು, ಇಂಥವರಿಗೆ ಯಾಕೋ ನಮ್ಮ ಟೈಮೇ ಸರಿಯಿಲ್ಲ ಅಂತಿರ್ತಾರೆ. ನಮ್ಮ ಹಣೆ ಬರ ಈಗೆಲ್ಲ ನಮ್ಮ ಹಣೆ ಬರಹ ಸರಿಯಿಲ್ಲ, ನಮ್ಮ ಟೈಮ್ ಸರಿಯಿಲ್ಲ, ಹೀಗೆಲ್ಲ ಮಾತಾಡ್ತಿರ್ತೀವಿ. ಇದು ನೋಡಿ, ತೀರಾ ಸಣ್ಣ ರೆಮಿಡಿನೇ. ಇವ್ರು ಎಚ್ಚೆತ್ಕೊಂಡ್ರೆ ಏನು ಅದ್ಭುತವಾಗಿರೋವಂಥದ್ದಂದರೆ, ಒಂದು ಬುಧವಾರದ ಬೆಳಗ್ಗೆನೇ ಪ್ರಾರಂಭಿಸ್ಬೇಕು ಇದನ್ನು. ನಾನು ಇವತ್ತು ಹೇಳಿದ್ರು ಕೂಡ ಅವರು ಬುಧವಾರವೇ ಇದನ್ನು ಪ್ರಾರಂಭ ಮಾಡಬೇಕು. ಮೇಜರಾಗಿ ಒಂದು ಹಸುವಿಗೆ ಬಾಳೆಹಣ್ಣು, ಬೆಲ್ಲ, ಅಕ್ಕಿ ಹಾಕಿರ್ತಾರೆ. ಒಂದಷ್ಟು ಹೆಸರು ಕಾಳನ್ನು ಮೊದಲೇ ನೆನೆಸಿರ್ಬೇಕು, 2-3 ತಾಸು ಮೊದಲೇ ನೆನೆಸಿರಬೇಕು, ಅಥವಾ ರಾತ್ರಿ ನೆನೆಸಿದ್ರೆ ಓಕೆ. ಇದನ್ನು ನೀವು ಆ ಒಂದು ಅಕ್ಕಿ, ಬೆಲ್ಲ, ಬಾಳೆಹಣ್ಣಿನ ಜೊತೆಗೆ ಒಂದಷ್ಟು ಹೆಸರು ಬೇಳೆನ ಹಾಕಿಬಿಟ್ಟು ಎಲ್ಲವನ್ನು ಸೇರಿಸಿ ಮಿಶ್ರಣ ಮಾಡಿ ಹಸುವಿಗೆ ತಿನ್ನಿಸಬೇಕು. ಆ ಹಸುವಿಗೆ ನೀವು 5 ಪ್ರದಕ್ಷಿಣೆ ಮಾತ್ರ ಮಾಡಲೇಬೇಕು. 5 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ಕೊಳ್ತಾರೆ. ಒಂದೇ ಒಂದು ಬುಧವಾರ ನೀವು ಇದನ್ನು ಮಾಡೋದು. ಆನಂತರ ಏನು ಮಾಡ್ತೀರ ಅಂತಂದರೆ, ಸಣ್ಣದಾಗಿ ವ್ಯವಸ್ಥೆ ಮಾಡ್ಕೋಬೇಕು. ಒಂದು ಹಳದಿ ವರ್ಣದ ಪೇಪರ್ ವ್ಯವಸ್ಥೆ ಮಾಡ್ಕೋಬೇಕು. ಎಲ್ಲ ಕಡೆ ಸಿಗುತ್ತೆ, ಗಿಫ್ಟ್ ಐಟಮ್ಸ್, ಫ್ಯಾನ್ಸಿ ಐಟಮ್ಸ್ ಮಾಡ್ತಾರಲ್ಲ, ಅಲ್ಲೊಂದು ಹಳದಿ ಪೇಪರನ್ನು ತಗೋಬೇಕು. ಅದು ಹೇಗೆ ಅಂತಂದ್ರೆ ಸಣ್ಣ ಚೀಟಿ ಇರಬೇಕು, ಅದು ತೀರಾ ಸಣ್ಣ ಚೀಟಿ ಇರಬೇಕು. ಆ ಹಳದಿ ಪೇಪರ್ ಮೇಲೆ 555 ಅಂತ ಬರಬೇಕು. ಆ 555 ಅಂತ ಬರೀತೀರ ನೀವು, 3 ಬಾರಿ 555 ಬರೆಯುವಂಥದ್ದು 555 ಅಂತ ಏನು ಬರೀತೀರೋ ಅದು ಮಾತ್ರ ಗ್ರೀನ್ ಪೆನ್ ಆಗಿರಬೇಕು. ಅದು ಮಾತ್ರ ಗುರುವಿನ ವರ್ಣದ ಚೀಟಿ ಆಗಿರಬೇಕು. ಜೊತೆಗೆ ಬುಧನದ್ದು ಪೆನ್ ಆಗಿರಬೇಕು. 555 ಬರೀಬೇಕು. ಇವರು ವಾಚ್ ತೆಗೆದುಬಿಟ್ಟು ಹಿಂಬದಿ ಅಂಟಿಸ್ಕೋಬೇಕು. ಇದನ್ನಷ್ಟೇ ಅಂಟಿಸ್ಕೋಬೇಕು. ಆಮೇಲೆ ಇವರು ರೂಮಲ್ಲಿ ಎಲ್ಲಿ ಕೆಲಸ ಮಾಡ್ತಾರೆ, ಆ ಲ್ಯಾಪ್ಟಾಪ್ ಅಥವಾ ಸಿಸ್ಟಮ್, ಅದಕ್ಕೆ ಅಂಟಿಸಿರಬೇಕು. ಮನೆಯಲ್ಲಿ ಉತ್ತರದ ಗೋಡೆಗೆ ಲ್ಯಾಪ್ಟಾಪ್ ಇದ್ದರೆ ಉತ್ತರದ ಗೋಡೆಗೆ ಏನು ಬೇಕಾಗಿಲ್ಲ. ಈ ಲ್ಯಾಪ್ಟಾಪ್ ಅಲ್ಲಿರುತ್ತೆ, ಕೆಲಸ ಮಾಡುತ್ತೆ ಅಂತಂದರೆ ಕರೆಕ್ಟಾಗಿ ಆ ಲ್ಯಾಪ್ಟಾಪ್ ಆಗಿರ್ಬೋದು ಅಥವಾ ಸಿಸ್ಟಮ್ ಆಗಿರ್ಬೋದು, ಅಲ್ಲಿರುತ್ತೆ ಅಂತಂದರೆ ಅಲ್ಲಿ ಅಂಟಿಸಿ. ಅಲ್ಲಿ ಮನೆಯಲ್ಲಿದೆ ಅಂತಂದರೆ ಗೋಡೆಗೆ ಅಂಟಿಸಿ. ಎಲ್ಲೋ ಒಂದು ಕಡೆ ಗೋಡೆಗೆ ಅಂಟಿಸೋದು, ಸಿಸ್ಟಮ್ಗೆ ಅಂಟಿಸ್ಕೊಳ್ಳೋದು, ಇಲ್ಲಿ ಅಂಟಿಸ್ಕೊಳ್ಳೋದು. ಪ್ರತಿನಿತ್ಯ ನಿಮ್ಮ ಕೆಲಸಕ್ಕೆ ಹೋಗ್ತಾ ಬರೋದು. ಈ ವಾಚಲ್ಲಿ ಇರ್ತಕ್ಕಂಥದ್ದು ಪ್ರತಿನಿತ್ಯ ಚೇಂಜ್ ಮಾಡಬೇಕು. ಸಾಯಂಕಾಲ ಬಂದ ಕೂಡಲೇ ಆ ವಾಚನ್ನು ತೆಗೆಯೋದು, ಅದನ್ನು ಹೀಗೆ ತೆಗೆದುಬಿಟ್ಟು ಒಂದು ಗಿಡದ ಮೇಲೆ ಹಾಕುವಂಥದ್ದು. ಹೀಗೆ ಪ್ರತಿನಿತ್ಯ ಮಾಡಬೇಕು. ಎಷ್ಟು ದಿನ ಮಾಡಬೇಕು? ಅವರವರ ಏಜ್ ಸಂಖ್ಯೆ ಎಷ್ಟಿರುತ್ತೋ, 35 ವರ್ಷ ಅಂದರೆ 35 ದಿನ ಮಾಡಬೇಕು. ನೀವು 35 ದಿನ ಮೂಲ ನೀವು ಹಸು ಕೊಟ್ಟು ನಮಸ್ಕಾರ ಮಾಡ್ಕೊಂಡಿದ್ದೀರಿ. ಅಲ್ಲಿಂದ ಕೇವಲ ಈ ಸಣ್ಣದೊಂದು ಚೀಟಿ ತೆಗೆಯೋದು, 555 ಬರೆಯೋದು, ಅಂಟಿಸ್ಕೊಳ್ಳೋದು, ಹೋಗೋದು, ಬರೋದು, ಇಷ್ಟನ್ನೇ ಮಾಡ್ತೀರಿ. ಆ ಚೇಂಜಸ್ ಗೊತ್ತಾಗುತ್ತೆ, ಬಹಳ ಈಸಿಯಾಗಿ ಗೊತ್ತಾಗುತ್ತೆ. ಇಲ್ಲಿ ಅಂಟಿಸುವಾಗ ಒಂದು ಬೀಜಾಕ್ಷರ, ಒಂದೇ ಒಂದು ಬೀಜಾಕ್ಷರ, ಶ್ರೀಂ 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 ಶ್ರೀಂ. ನೀನು 108 ಸಲ ಇಲು, 1000 ಸಲ ಇಲು, ಪರವಾಗಿಲ್ಲ. ಅಥವಾ ಕೌಂಟೇ ಮಾಡ್ಕೋಬೇಡ, ಹೇಳ್ತಾ ಹೋಗು, ಶ್ರೀಂ 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 ಬೀಜಾಕ್ಷರ ಹೇಳ್ಕೊಂಡು ಇದನ್ನು ಅಂಟಿಸಿದೆಯಾ, ಹೋಗಪ್ಪ ನಿನ್ನ ನೆಮ್ಮದಿಗೆ ಭಂಗವಾಗಿ ತೋರಿಸಿ ನೋಡೋಣ. ಇಷ್ಟೇ ಚಮತ್ಕಾರ ಸಾಕು. ಇವರೆಲ್ಲೋ ಒಂದು ಮಾನಸಿಕವಾಗಿ ನೊಂದುಕೊಂಡು ದೊಡ್ಡ ಯಾಗ ಮಾಡಿದಷ್ಟು ಎಲ್ಲ ಸಿಗುತ್ತೆ.
ಖಂಡಿತ ಗುರುಗಳೇ, ಭಾಳ ಉತ್ತಮವಾಗಿರುವಂಥ ರೆಮಿಡಿ. ತುಂಬ ಜನಕ್ಕೆ ಕಿರಿಕಿರಿ ಆಗ್ತಾ ಇರುತ್ತೆ, ಮನೆಗೆ ಹೋಗೋಕ್ಕೂ ಬೇಜಾರು, ಆಫೀಸ್ಗೆ ಹೋಗಲೇಬೇಕು ಅನಿವಾರ್ಯ, ಅಲ್ಲೂ ಕೂಡ ಕಿರಿಕಿರಿ ಆಗ್ತಾ ಇರುತ್ತೆ. ಅಂಥವ್ರಿಗೆ ಸುಲಭವಾಗಿರುವಂಥ ಮಾರ್ಗ ಏನು ಅಂತ ಈ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ನಿಮಗೂ ಕೂಡ ಮನೆ ಅಥವಾ ಆಫೀಸು, ನೀವು ಹೋಗುವಂಥ ಕೆಲಸ ಜಾಗಗಳಲ್ಲಿ ಕಿರಿಕಿರಿಗಳು ಆಗ್ತಾ ಇದೆ ಅಂತಂದರೆ ಯಾವ ರೀತಿ ನೀವು ಒಂದು ಪರಿಹಾರವನ್ನು ಮಾಡ್ಕೊಳ್ಬೇಕು ಅಂತ ರೆಮಿಡಿ ಮುಖಾಂತರ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ಮತ್ತೊಂದು ಹೊಸ ವಿಚಾರದೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.